ನನಗೆ ನಾನು ಟ್ರೈನಲ್ಲಿ ಓದಿದ್ದೆ, ಕಮಿಟಿ ಇತ್ತು. ಅದೇ ನಾಳೆ ಏನೇನು ನಾಳೆ ಬಂದು ಮಾತಾಡಿ ಕೂತ್ಕೊಂಡು ಮಾತಾಡೋದು. ಒಬ್ಬನೇ ಮಗ ಸೇರಿ 13 ವರ್ಷ ಆಯಿತು. ಮದುವೆಯಾಗಿ 3 ವರ್ಷ ಆಯಿತು. 1 ವರ್ಷ ಘಟನೆ ಸಂಭವಿಸಿ ನಮ್ಮ ಒಬ್ಬ ಯುವ ತರುಣ ದೇಶಕ್ಕಾಗಿ ತನ್ನ ಸೇವೆಯನ್ನು ಮಾಡಿ ಬಹುಶಃ ಆಕಸ್ಮಿಕವಾಗಿ ಒಂದು ಘಟನೆಯಲ್ಲಿ ನಮ್ಮನ್ನು ಅಗಲಿದ್ದಾರೆ. ಖಂಡಿತವಾಗಿ ಭಾಳ ಬೇಸರದ ಸಂಗತಿ. ಏಕೆಂದರೆ ಕರ ವಿಭಾಗದ ಜನರು ಇವತ್ತು ದೇಶ ಸೇವೆಯಲ್ಲಿ, ದೇಶದ ರಾಷ್ಟ್ರದ ಚಿಂತನೆಯಲ್ಲಿ ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದಾರೆ. ಆದರೆ ಈ ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಭಾಳಷ್ಟು ಕಮ್ಮಿ. ಅದರಲ್ಲಿ ಅನೂಪ್ ಒಬ್ಬರು ಇವತ್ತು ಅವರ ಕನಸಿತ್ತು. ಏಕೆಂದರೆ ಕರಾವಳಿ ಭಾಗದ ಜನರು ಭಾಳಷ್ಟು ಜನ ಸೈನ್ಯಕ್ಕೆ ಸೇರಿಸಬೇಕು, ಅದೊಂದು ಅಕಾಡೆಮಿಯನ್ನು ಟ್ರೈನಿಂಗನ್ನು ಇಲ್ಲಿ ಮಾಡಬೇಕಂತ ಬಹುಶಃ ಅವರ ಆ ಕನಸು ನನಸು ಮಾಡಬೇಕಾದದ್ದು ನಾವೆಲ್ಲ ಜನಪ್ರತಿನಿಧಿಗಳು, ಈ ಭಾಗದ ಜನರ ಕರ್ತವ್ಯ ಆಗಿದೆ. ಆ ಸಂದರ್ಭದಲ್ಲಿ ಈಗಾಗಲೇ ಅವರ ಅಶೋಕ್ ಪೂಜಾರಿ ಅವರು ಹೇಳಿದಾಗೆ ಅವರ ಹೆಸರಿನಲ್ಲಿ ಏನಾದರೂ ಒಂದು ಅಕಾಡೆಮಿ ಮಾಡಬೇಕಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಈ ಭಾಗದ ಶಾಸಕರಾದ ಕಿರಣ್ ಕೊಡ್ಗಿ ಇರ್ಬೋದು, ನಮ್ಮ ಸಂಸದರಾದ ಕೋಟೆ ಶ್ರೀನಿವಾಸ ಪೂಜಾರಿ, ನಾವೆಲ್ಲರೂ ಈ ಭಾಗದ ಜನಪ್ರತಿನಿಧಿಗಳು ಸೇರಿಕೊಂಡು ಖಂಡಿತವಾಗಿಯೂ ಅವರ ಆತ್ಮಕ್ಕೆ ಶಾಂತಿ ಸಿಗುವ ಸಂದರ್ಭದಲ್ಲಿ ಅಂಥ ಒಂದು ಅವರ ಹೆಸರು ಜೀವಂತವಾಗಿ ಉಳಿಯುವ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ಅದರ ಜೊತೆಗೆ ನಾವೆಲ್ಲ ಜೊತೆಯಾಗಿದ್ದುಕೊಂಡು ಅವರ ಕುಟುಂಬಕ್ಕೂ ಕೂಡ, ಯಾಕಂದರೆ ಸಣ್ಣ ಮಗು, 1.5 ವರ್ಷದ ಮಗು, ಅವರ ಹೆಂಡತಿ, ಅವರ ತಂದೆ ತಾಯಿ ಅವರನ್ನೇ ಅವಲಂಬಿತವಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅವರ ಮನೆಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮನಗಲಿದ ಅನೂಪ್ ಪೂಜಾರಿಯವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ಪಡೆಯುಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಖಂಡಿತವಾಗಿಯೂ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಯಾವ ರೀತಿ ಒಬ್ಬ ಮಗನಾಗಿ ತಾಯಿ ಇಡೀ ಕುಟುಂಬದ ಇದು ಮಾಡ್ತಿದ್ದೆ, ಬಹುಶಃ ಅವರೆಲ್ಲದಿದ್ದರೂ ಕೂಡ ಅವರ ಸಂಪೂರ್ಣವಾದ ನೆರವಿಗೆ ನಾವೆಲ್ಲರೂ ಬದ್ಧರಿದ್ದೇವೆ. ಖಂಡಿತವಾಗಿಯೂ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಸ್ಪೀಕರ್ ಅವರು ಕೂಡ ಬಂದು ಹೋದರು. ನಾಳೆ 2 ದಿನದ ನಂತರ ಅವರನ್ನು ಭೇಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗತ್ತು ಕೂಡ ಆ ಮನವಿಯನ್ನು ಮಾಡ್ತೇವೆ. ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿರುವ, ಈಗಾಗಲೇ ನಿನ್ನೆ ನಾನು ಊರಲ್ಲಿ ಇರಲಿಲ್ಲ, ಆದರೆ ನಾನು ಅವರ ಇಡೀ ಶವ ಯಾತ್ರೆಯ ಮೆರವಣಿಗೆ ನೋಡುವಾಗ ನಮಗೂ ಕೂಡ ಭಾಳ ಬೇಸರ ಆಯಿತು. ಯಾಕೆಂದರೆ ಒಬ್ಬ ಯುವಕ ಇದು ಸಂದರ್ಭ ನಿನ್ನೆ ಬರಲಿಕ್ಕೆ ಆಗಲಿಲ್ಲ, ಊರಲ್ಲಿ ಇರಲಿಲ್ಲ, ಇವತ್ತು ಬಂದು ಅವರಿಗೆ ಸಂತವನ್ನು ನೀಡಿದ್ದೇನೆ. ಅದೇ ರೀತಿ ಯಾವ ಸಂದರ್ಭದಲ್ಲೂ ಕೂಡ ನಾವು ಅವ್ರ ಜೊತೆಗಿದ್ದೇವೆಂಬ ಮಾತನ್ನು ಮತ್ತೆ ಹೇಳ್ತಾ